ನಮ್ಮ ಕನ್ನಡ ನಾಡು ಅನೇಕ ರಾಜ ಮಹಾರಾಜರಾಳಿದ ವೀರಭೂಮಿ. ಅದರಲ್ಲಿ ಉತ್ತರ ಕರ್ನಾಟಕದ ಸುರಪುರ ಸಾಮ್ರಾಜ್ಯ ಅಗ್ರ ಸ್ಥಾನದಲ್ಲಿ ನಿಲ್ಲುತ್ತೆ. ಸುರಪುರದ ದೊರೆಗಳು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡು ಬ್ರಿಟಿಷ್ ಕ್ಯಾಪ್ಟನ್ ಒಬ್ಬರನ್ನ ಸದೆ ಬಡಿದಿದ್ರು. ಸುರಪುರದ ದೊರೆಗಳು ತಿರುಪತಿ ತಿಮ್ಮಪ್ಪನ ಪರಮ ಭಕ್ತರಾಗಿದ್ರು. ದೊರೆಗಳ ಭಕ್ತಿಗೆ ಮೆಚ್ಚಿದ ತಿಮ್ಮಪ್ಪ ಸುರಪುರ ಸಾಮ್ರಾಜ್ಯದಲ್ಲೇ ಇವರಿಗೆ ದರ್ಶನವಿತ್ತಿದ್ದ. ಹಾಗಿದ್ರೆ ಬನ್ನಿ, ಸುರಪುರ ಸಾಮ್ರಾಜ್ಯದ ಶ್ರೀಮಂತ ಇತಿಹಾಸ ಮತ್ತು ಪೌರಾಣಿಕ ಹಿನ್ನೆಲೆ ಬಗ್ಗೆ ನಾವೆಲ್ಲ ತಿಳಿದುಕೊಳ್ಳೋಣ. ಕರ್ನಾಟಕವನ್ನಾಳಿದ ಹಲವು ರಾಜಮನೆತನಗಳಲ್ಲಿ ಸುರಪುರ ಸಂಸ್ಥಾನವು ಒಂದು. ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡುವ ಶ್ರೀಮಂತ ಪರಂಪರೆ ಸುರಪುರ ಸಂಸ್ಥಾನದ್ದು. ಬಲಕ್ಕೆ ಭೀಮಾ, ಎಡಕ್ಕೆ ಕೃಷ್ಣೇರು ಹರಿತಾ ಇರುವ ನಡುವಿನ ಸಗರ ನಾಡೆ ಸುರಪುರ ಸಾಮ್ರಾಜ್ಯ. ಹದಿನಾರನೇ ಶತಮಾನದಿಂದ ಆರಂಭವಾಗಿ 19ನೇ ಶತಮಾನದವರೆಗೆ ಸುರಪುರ ಅರಸರು ಇಲ್ಲಿ ಆಡಳಿತ ನಡೆಸಿದ್ದಾರೆ. ಇಂದಿನ ಸುರಪುರ ಪಟ್ಟಣಕ್ಕೆ ಹತ್ತಿರದಲ್ಲಿರುವ ವಾಗಣಗೆರೆ ಸುರಪುರ ಸಂಸ್ಥಾನದ ರಾಜಧಾನಿಯಾಗಿತ್ತು. ಇಂದಿಗೂ ಕೂಡ ವಾಗಣಗೆರೆ ಕೋಟೆ ಕೊತ್ತಲುಗಳು ಅಂದಿನ ಸುರಪುರ ಸಾಮ್ರಾಜ್ಯದ ಐತಿಹಾಸಿಕ ಕಥೆ ಹೇಳ್ತವೆ. ಸುರಪುರ ಸಂಸ್ಥಾನವನ್ನಾಳಿದ ದೊರೆಗಳಲ್ಲಿ ರಾಜ ಗಡ್ಡಿ ಪಿಡ್ಡನಾಯಕ ಮೊದಲಿಗರು. 12 ಮಹಾರಾಜರನ್ನು ಕಂಡ ಸುರಪುರ ಸಾಮ್ರಾಜ್ಯದಲ್ಲಿ ಮೊಂಡುಗೈ ವೆಂಕಟಪ್ಪ ನಾಯಕ ಹಾಗೂ ಮಹಾಕ್ರಾಂತಿ ವೀರ ನಾಲ್ವಡಿ ರಾಜ ವೆಂಕಟಪ್ಪ ನಾಯಕರ ಹೆಸರು ಇತಿಹಾಸದಲ್ಲಿ ಶ್ರೇಷ್ಠ ಸ್ಥಾನ ಪಡೆದಿವೆ. ಇಡೀ ದೇಶದಲ್ಲೇ ಬ್ರಿಟಿಷ್ ಕ್ಯಾಪ್ಟನ್ ಓರ್ವನನ್ನ ಸದೆಬಡಿದ ಕೀರ್ತಿ ಸುರಪುರದ ನಾಲ್ವಡಿ ರಾಜ ವೆಂಕಟಪ್ಪ ನಾಯಕರಿಗೆ ಸಲ್ಲುತ್ತೆ. ಕ್ಯಾಪ್ಟನ್ ನೋಬೆರಿಯನ್ನ ಫೆಬ್ರವರಿ 8, 1850ರಲ್ಲಿ ಮಣಿಸಿದ ಸಾಕ್ಷಿಯಾಗಿ ಆತನ ಸಮಾಧಿ ಇಂದಿಗೂ ಸುರಪುರದಲ್ಲಿದೆ. ಇಂದಿಗೂ ಆ ದಿನವನ್ನು ಸುರಪುರದ ವಿಜಯೋತ್ಸವ ದಿನವನ್ನಾಗಿ ಆಚರಿಸಲಾಗುತ್ತೆ. ಸುರಪುರಕ್ಕೆ ಐತಿಹಾಸಿಕವಾಗಷ್ಟೇ ಅಲ್ಲದೆ ಪೌರಾಣಿಕ ಜಾಡು ಇದೆ. ಸುರಪುರದ ಪರಿಸರದಲ್ಲಿ ಹಲವು ದೇವಾಲಯಗಳಿವೆ. ಈ ದೇವಾಲಯಗಳಿಗೆ ಅದರದ್ದೇ ಆದ ಐತಿಹ್ಯವಿದೆ. ರಾಮಾಯಣದ ಕುರುಹನ್ನ ಸಾರುವ ಬೃಹದಾಕಾರವಾದ ರಾಮಬಾಣವನ್ನ ಇಂದಿಗೂ ಇಲ್ಲಿ ಕಾಣಬಹುದು. ಆಕಾಶ ಮಾರ್ಗವಾಗಿ ಸಂಚರಿಸುತ್ತಿದ್ದ ಶ್ರೀರಾಮನ ಬತ್ತಳಿಕೆಯಿಂದ ಕೆಳಗೆ ಬಿದ್ದ ರಾಮಬಾಣವಿದು ಎಂಬ ಪ್ರತೀತಿ ಇದೆ. ಸುರಪುರದ ದೊರೆಗಳು ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನ ಭಕ್ತರು. ತಿರುಪತಿಯಲ್ಲಿ ಇಂದಿಗೂ ಇವರು ನೀಡಿರುವ ಕೊಡುಗೆ ಸಾಕಷ್ಟಿವೆ. ತಿಮ್ಮಪ್ಪನ ಪೂಜೆಗೆ ಪ್ರತಿದಿನ ಬಳಸುವ ತುಳಸೀವನ ಸುರಪುರ ದೊರೆಗಳು ನಿರ್ಮಿಸಿಕೊಟ್ಟಿರುವ ನಂದನವನ ಇಂದಿಗೂ ಇದೆ. ಅಷ್ಟೇ ಅಲ್ಲದೆ ತೇರು ಮಂಟಪ, ಘಂಟಾ ಮಂಟಪ, ದಂತದ ಮಂಚ ಹೀಗೆ ಸುರಪುರ ದೊರೆಗಳ ಸೇವಾ ಭಕ್ತಿ ಸಾಕಷ್ಟಿದೆ. ಇಂದಿಗೂ ಕೂಡ ಬ್ರಹ್ಮೋತ್ಸವದಲ್ಲಿ ಪ್ರಥಮ ಪೂಜೆ ಸುರಪುರ ದೊರೆಗಳದ್ದು. ಜಗತ್ ಸಾಕ್ಷಿ ರೂಪ ಗೋವಿಂದ
ದೊರೆಗಳ ಭಕ್ತಿಗೆ ಮೆಚ್ಚಿದ ತಿರುಪತಿ ತಿಮ್ಮಪ್ಪ ವೇಣುಗೋಪಾಲನಾಗಿ ಸುರಪುರದಲ್ಲಿ ನೆಲೆ ನಿಂತಿದ್ದಾನೆ. ನೆನೆದಾಗ ಇಲ್ಲಿಯೇ ದರ್ಶನ ನೀಡಿ ಹರಸುತ್ತೇನೆಂದು ತಿಮ್ಮಪ್ಪ ಆಶ್ವಾಸನೆ ನೀಡಿ ವಾಗಣಗೆರೆಯಲ್ಲಿ ವೇಣುಗೋಪಾಲನಾಗಿ ನೆಲೆ ನಿಂತಿದ್ದಾನೆ. ತಿಮ್ಮಪ್ಪನಿಗೆ ಸುರಪುರ ಅಂದ್ರೆ ಮಾವನ ಮನೆ ಇದ್ದಂತೆ. ಅದಕ್ಕಾಗಿ ತಿಮ್ಮಪ್ಪನ ಬ್ರಹ್ಮರಥೋತ್ಸವದ ಸಂದರ್ಭದಲ್ಲಿ ಸುರಪುರದಿಂದ ಪದ್ಮಾವತಿ ದೇವಿಗೆ ಮಡಿಲಕ್ಕಿ ಕಳುಹಿಸುವ ಪದ್ಧತಿ ಇಂದಿಗೂ ರೂಢಿಯಲ್ಲಿದೆ. ಇನ್ನು ಸುರಪುರದಲ್ಲಿರುವ ಐತಿಹಾಸಿಕ ವೇಣುಗೋಪಾಲ ಸ್ವಾಮಿ ದೇವಾಲಯದ ಬಗ್ಗೆ ಅನೇಕ ಕೌತುಕ ಹುಟ್ಟಿಸುವ ಸಂಗತಿಗಳಿವೆ. ಎಲ್ಲದರ ಬಗ್ಗೆ ತಿಳಿಸ್ತೀವಿ ಒಂದು ಚಿಕ್ಕ ಬ್ರೇಕ್ನ ನಂತರ. ಸುರಪುರದ ದೊರೆಗಳಿಗೆ ತಿಮ್ಮಪ್ಪ ಮೊದಲು ದರ್ಶನ ಕೊಟ್ಟಿದ್ದು ವಾಗಣಗೆರೆ ಕೋಟೆಯಲ್ಲಿ. ತಿರುಪತಿ ತಿಮ್ಮಪ್ಪ ಇಲ್ಲಿ ಬಾಲಕನ ಸ್ವರೂಪದಲ್ಲಿ ಅಂದ್ರೆ ವೇಣುಗೋಪಾಲನಾಗಿ ಒಡಮೂಡಿದ್ದಾನೆ. ಈತನ ಪಕ್ಕದಲ್ಲಿ ಪದ್ಮಾವತಿ ಮತ್ತು ಲಕ್ಷ್ಮೀದೇವಿ ನೆಲೆಸಿದ್ದಾರೆ. ಕಾಲಕ್ರಮೇಣ ಸುರಪುರದ ಅರಮನೆ ಸ್ಥಳಾಂತರಗೊಂಡಾಗ ವೇಣುಗೋಪಾಲ ಸ್ವಾಮಿ ದೇವಾಲಯವನ್ನ ಸುರಪುರ ಪಟ್ಟಣದಲ್ಲಿ ನಿರ್ಮಿಸಲಾಯಿತು. ಬನ್ನಿ, ಕೋಟೆಯಲ್ಲಿರುವ ವೇಣುಗೋಪಾಲ ಮತ್ತು ಪಟ್ಟಣದ ವೇಣುಗೋಪಾಲರ ದರ್ಶನವನ್ನ ನಾವೆಲ್ಲರೂ ಮಾಡೋಣ. ತಿರುಪತಿ ತಿಮ್ಮಪ್ಪನ ಬಾಲ್ಯ ರೂಪವೇ ಸುರಪುರದ ಶ್ರೀ ವೇಣುಗೋಪಾಲ ಸ್ವಾಮಿ. ಪದ್ಮಾವತಿ, ಲಕ್ಷ್ಮೀ ಸಮೇತನಾಗಿ ದರ್ಶನ ನೀಡುತ್ತಿರುವ ವೇಣುಗೋಪಾಲನಿಗೆ ಸುರಪುರದ ಅರಮನೆಯೇ ಮಾವನ ಮನೆ. ತಿರುಪತಿಯಲ್ಲಿ ನಡೆಯುವ ಬ್ರಹ್ಮೋತ್ಸವದ ವೇಳೆ ಸುರಪುರದಲ್ಲೂ 9 ದಿನಗಳ ಕಾಲ ವಿಶೇಷ ಕಲ್ಯಾಣೋತ್ಸವ ನಡೆಯುತ್ತೆ. ತಿರುಪತಿಯಲ್ಲಿ ನಡೆಯುವ ಕಲ್ಯಾಣೋತ್ಸವಕ್ಕೆ ಸುರಪುರದಿಂದ ಮಡಿಲಕ್ಕಿಯನ್ನು ಕಳುಹಿಸಿಕೊಡಲಾಗುತ್ತೆ. ಕೋಟೆಯಲ್ಲಿರುವ ಬೆಟ್ಟದ ಮೇಲಿನ ಗವಿಯಲ್ಲಿ ವೇಣುಗೋಪಾಲ ಸ್ವಾಮಿಯ ಮೂಲ ಸ್ಥಾನವಿದೆ. ಇಂದಿಗೂ ವಿಶೇಷ ದಿನಗಳಲ್ಲಿ ರಾಜಮನೆತನದವರು ವೇಣುಗೋಪಾಲ ಸ್ವಾಮಿಗೆ ಪೂಜೆ ಪುನಸ್ಕಾರಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಸುರಪುರದ ದೊರೆ ಪೀತಾಂಬರ ಬಹಿರಿ ಪಿಡ್ಡನಾಯಕನ ಕಾಲದಲ್ಲಿ ಅರಮನೆಯು ವಾಗಣಗೆರೆಯಿಂದ ಸುರಪುರಕ್ಕೆ ಸ್ಥಳಾಂತರಗೊಳ್ಳುತ್ತದೆ. ಆಗ ಅರಮನೆಯ ಹತ್ತಿರದಲ್ಲೇ ವೇಣುಗೋಪಾಲ ಸ್ವಾಮಿಯ ಭವ್ಯವಾದ ದೇವಾಲಯವನ್ನು ನಿರ್ಮಿಸುತ್ತಾರೆ. ಅಂದಿನಿಂದ ಬೆಟ್ಟದಲ್ಲಿದ್ದ ವೇಣುಗೋಪಾಲ ಸ್ವಾಮಿಯನ್ನು ಪದ್ಮಾವತಿ ಲಕ್ಷ್ಮೀ ಸಮೇತ ಸುರಪುರ ಪಟ್ಟಣದಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಸಾವಿರದ 710ರ ಆರಂಭದಲ್ಲಿ ದೇವಾಲಯ ನಿರ್ಮಾಣವಾಗಿದೆ. ಸಂಪೂರ್ಣ ಶಿಲಾಮಯವಾಗಿರುವ ದೇವಾಲಯ ಭವ್ಯವಾಗಿದೆ. ದೇವಾಲಯದ ಮುಂಭಾಗದಲ್ಲಿರುವ ಕಲ್ಯಾಣಿ, ಬೃಹದಾಕಾರವಾದ ಕಲ್ಲಿನ ಮೆಟ್ಟಿಲುಗಳು, ವಿಶೇಷ ಶಿಲಾಗೋಪುರಗಳು ದೇವಾಲಯದ ಮೆರುಗನ್ನು ಹೆಚ್ಚಿಸಿವೆ. ವೇಣುಗೋಪಾಲ ಸ್ವಾಮಿಗೆ ತ್ರಿಕಾಲ ಪೂಜೆ ನಡೆಯುತ್ತೆ. ಪ್ರಾತಃ ಕಾಲದಲ್ಲಿ ಅಭಿಗಮನಾರಾಧನೆ ಜರುಗುತ್ತೆ. ಮಧ್ಯಾಹ್ನ ಇಜ್ಜಾಕಾಲಾರಾಧನೆ ನೆರವೇರುತ್ತೆ.
ಅಂದ್ರೆ ಅಭಿಷೇಕ, ಅರ್ಚನೆ, ಧೂಪ ದೀಪಾದಿಗಳೊಂದಿಗೆ ನೈವೇದ್ಯ ಸಮರ್ಪಣೆಯಾಗುತ್ತೆ. ಇನ್ನು ಸಂಜೆ ಸ್ವಾಮಿಗೆ ದೀವಟಿಗೆ ಸೇವೆ ಮಾಡ್ತಾರೆ. ಪ್ರತಿ ಶನಿವಾರ ವೇಣುಗೋಪಾಲನಿಗೆ ಅರಮನೆಯಿಂದ ವಿಶೇಷ ಪೂಜೆ ನೆರವೇರುತ್ತೆ. ನಿತ್ಯ ದೇವಾಲಯದಲ್ಲಿ ಬೆಳಗಿಸುವ ದೀಪವನ್ನು ಇಂದಿಗೂ ಅರಮನೆಯಿಂದ ವೀಕ್ಷಿಸಿ ಸ್ವಾಮಿಗೆ ಭಕ್ತಿ ಸಮರ್ಪಿಸುವುದು ಪದ್ಧತಿ. ಪ್ರತಿ ಶ್ರಾವಣ ಮಾಸದಲ್ಲಿ ವೇಣುಗೋಪಾಲ ಸ್ವಾಮಿಯ ವಿಶೇಷ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ನಡೆಯುವ ಹಾಲೋಕಳಿ ಹಾಗೂ ಸ್ತಂಭಾರೋಹಣ ಸಗರನಾಡಿನ ಪ್ರಸಿದ್ಧ ಆಚರಣೆ. ರಾಜ ಮಹಾರಾಜರ ಕಾಲದಿಂದಲೂ ವೇಣುಗೋಪಾಲ ಸ್ವಾಮಿಯ ದರ್ಶನ ಮಾಡಿದವರಿಗೆ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿದಷ್ಟೇ ಪುಣ್ಯ ಪ್ರಾಪ್ತಿಯಾಗುತ್ತೆ ಎಂಬುದು ಇಲ್ಲಿನ ಪ್ರತೀತಿ. ಅದರಂತೆ ಸಹಸ್ರಾರು ಭಕ್ತರು ಭಕ್ತಿಯಿಂದ ಇಲ್ಲಿ ನಡೆದುಕೊಳ್ಳುತ್ತಾರೆ. ವೇಣುಗೋಪಾಲ ಸ್ವಾಮಿ ಸುರಪುರ ದೊರೆಗಳ ಆರಾಧ್ಯ ದೈವ. ಸಾಕ್ಷಾತ್ ತಿಮ್ಮಪ್ಪನೇ ನೆಲೆಸಿರುವ ಸುರಪುರ ಭಕ್ತರ ಪಾಲಿಗೆ ಆಕರ್ಷಣೀಯ ಕೇಂದ್ರ. ಇಲ್ಲಿರುವ ವೇಣುಗೋಪಾಲ ಸ್ವಾಮಿಯ ದರ್ಶನ ಮಾಡಿದ್ರೆ ತಿರುಪತಿಗೆ ಹೋಗಿ ಬಂದಷ್ಟೇ ಪುಣ್ಯ ಪ್ರಾಪ್ತಿ. ಇದು ಈ ಹೊತ್ತಿನ ಶುಭಮಸ್ತು. ನಾಳೆ ಮತ್ತಷ್ಟು ಹೊಸ ಹೊಸ ವಿಷಯಗಳೊಂದಿಗೆ ಇದೇ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.